ಸೆಳವ ಸುಳಿಯೊಳಗೆ 6ನೇ ಅಧ್ಯಾಯ. ಕತೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ನೋಟಿಫಿಕೇಷನ್ ಬರೋದು ಮೊದಲು ನಿಮಗೇನೆ. ಈಗ ಕತೆಗೆ ಹೋಗೋಣವಾ? ಬ್ರೇಕಪ್ ಎಂಬ ಅನಾಯಾಳ ಮಾತಿಗೆ ಪ್ಯಾಚಪ್ ಎನ್ನುತ್ತಾ ಆಕರ್ಷ್ ಮನೆಯೊಳಗೆ ಕಾಲಿಟ್ಟ. ಅವನನ್ನು ಅಲ್ಲಿ ನೋಡಿದ್ದೇ ತಡ ಅನಾಯ ಕೋಪಗೊಂಡು, ಮಾಮ್, ನನಗೆ ತಲೆನೋಯ್ತಿದೆ, ನಾನು ಹೋಗಿ ಮಲಗ್ತೀನಿ ಎಂದಳು. ಇಬ್ಬರ ಪ್ರೇಮ ಕಲಹದ ನಡುವೆ ತಾನೇನು ಮಾಡಬೇಕೆಂದು ಅರಿಯದೆ ರಾಶಿಕಾ ಅಸಹಾಯಕತೆ ವ್ಯಕ್ತಪಡಿಸುತ್ತಾ ಆಕರ್ಷ್ನತ್ತ ನೋಡಿದಳು. ಆಕರ್ಷ್ ಕಣ್ಣಲ್ಲೇ ಹೇಗಾದರೂ ಮಾಡಿ ಎನ್ನುವಂತೆ ವಿನಂತಿಸಿದ. ರಾಶಿಕಾ, ಅನಾಯ, ಊಟ ಮಾಡದೆ ಹಾಗೆ ಮಲ್ಕೋಬೇಡ, ಬಾ, ತಲೆನೋವು ಒಮ್ಮೊಮ್ಮೆ ಹಸಿವಾದಾಗ ಸಹ ಆಗತ್ತೆ ಎಂದಳು. ಮಾಮ್, ನನಗೆ ಗೊತ್ತು ನೀನು ಯಾಕೆ ಹೀಗೆ ಹೇಳ್ತಿದ್ಯಾ ಅಂತ. ನಿನ್ನ ಅಳಿಯ ಆಗುವನ್ ಪರ ವಹಿಸ್ಕೊಂಡು ಬರಬೇಡ. ಅನಾಯ, ಲೇಟಾಗಿ ಹೋದದ್ದು ನಿನ್ನ ತಪ್ಪಲ್ವಾ? ಅದಕ್ಕೆ ಸ್ವಲ್ಪ ರೇಗಿದ್ದಾನೆ, ಅದರಲ್ಲೇನೇ ತಪ್ಪು? ನಿನಗಂತೂ ಅಳಿಯನದು ಯಾವ ತಪ್ಪು ಕಾಣಿಸಲ್ಲ, ಬರೀ ನಂದೇ ತಪ್ಪು ಅಂತಾನೆ ಹೇಳ್ತೀಯ. ಆನ್ಯಾ, ಪ್ಲೀಸ್, ಐ ಆಮ್ ಸಾರಿ ಕಣೆ, ಸ್ವಲ್ಪ ರೇಗಿಸೋಣ ಅಂತನೂ ಇದ್ದೆ. ನೋಡೋ, ನನಗೆ ನಿನ್ನ ಜೊತೆ ಮಾತಾಡೋಕೆ ಇಷ್ಟವಿಲ್ಲ, ಇಲ್ಲದೆ ಇರೋ ಟೇಪೆ ಹಚ್ಚೋಕ್ಕೆ ಬರಬೇಡ, ಆಯಿತಾ? ಆನ್ಯಾ, ಇಷ್ಟೇನಾ ಇದೆನಾ ನಿನ್ನ ಕೊನೆ ಮಾತು? ಹ್ಞೂ ಅಷ್ಟೇ. ಖಂಡಿತನಾ? ಬೇರೆ ಆಪ್ಷನ್ ಇಲ್ವಾ? ಬ್ರೇಕಪ್ಪಾ? ಹ್ಞೂ, ಬ್ರೇಕಪ್. ಓಕೆ, ಸರಿ ಬಿಡು. ಆಂಟಿ, ನಿಮ್ಮ ಮಗಳಿಗೆ ಕೊಪ್ಪು ಜಾಸ್ತಿ. ನಾನಾಗೆ ಸಾರಿ ಕೇಳೋಕ್ಕೆ ಬಂದರೆ ಹೇಗಾಡ್ತಾಳೆ ನೋಡಿ. ಅವಳಾಗೆ ಬ್ರೇಕಪ್ ಅಂತಿದ್ದಾಳೆ, ನಾನೆಲ್ಲ ಅಂತಿರೋದು. ನನಗೆ ನಿಮ್ಮ ಅಳಿಯ ಆಗೋ ಯೋಗ ಇಲ್ಲ ಅನಿಸುತ್ತೆ. ಹೋಗಲಿ ಬಿಡಿ ಆಂಟಿ, ನಾನಿನ್ನ ಹೊರಡ್ತೀನಿ ಎನ್ನುತ್ತಾ ಆಕರ್ಷ್ ಹೊರಡಲು ನೋಡಿದಾಗ ಅನಾಯ ಜೋರಾಗಿ, ಲೋ ಗೂಬೆ, ಅಷ್ಟು ಬೇಗ ಸೋಲು ಒಪ್ಕೊಂಡೇನೋ? ಇಷ್ಟೇನಾ ನಿನ್ನ ಲವ್ ಎಂದು ದಬಾಯಿಸಿದಳು. ನೀನೇ ಅಲ್ವಾ ಬ್ರೇಕಪ್ ಅಂತ ಹೇಳಿದ್ದು? ಬೇಕಾದರೆ ಆಂಟಿನ ಕೇಳು, ಅವರು ಸಹ ಕೇಳಿಸ್ಕೊಂಡ್ರು. ನಿಮ್ಮಿಬ್ಬರ ಜಗಳದಲ್ಲಿ ನನ್ನ ಅಡ್ಡ ತರಬೇಡಿ. ನೀವಿಬ್ಬರು ರಾಜಿಯಾಗಿ ಆದಷ್ಟು ಬೇಗ ಊಟಕ್ಕೆ ಬನ್ನಿ, ಇಲ್ಲ ಅಂದರೆ ನಿಮ್ಮಿಬ್ಬರ ಫೇವ್ರೆಟ್ ಆಲೂ ಜೀರಾ ಪರೋಟ ಖಾಲಿ ಆಗುತ್ತೆ ಎನ್ನುತ್ತಾ ರಾಶಿಕಾ ಮುಂದೆ ಹೋದಳು. ಅನಾಯ ಆಕರ್ಷ್ ಒಬ್ಬರನ್ನೊಬ್ಬರು ನೋಡಿಕೊಂಡವರೇ ಕೂಡಲೇ ಓಡುತ್ತಾ ರಾಶಿಕಾಳ ಹಿಂದೆ ಹೋದರು. ನಗುತ್ತಾ ಹರಟುತ್ತಾ ಊಟ ಮುಗಿಸಿದವರ ಮಧ್ಯೆ ಯಾವ ಕೋಪ ತಾಪ ಇರಲಿಲ್ಲ. ಊಟ ಮುಗಿಸಿ ಕೈ ತೊಳೆದುಕೊಂಡು ಹೊರಗಡೆ ಹಾಲ್ನಲ್ಲಿ ಆಕರ್ಷ್ ಅನಾಯ ಬಂದು ಕುಳಿತರು. ಆಫೀಸ್ನಲ್ಲಿ ನಡೆದ ಇತರ ಚಟುವಟಿಕೆಗಳ ಬಗ್ಗೆ ಅವರ ಮಾತುಕತೆ ಸಾಗಿತ್ತು. ರಾಶಿಕಾ ಇಬ್ಬರಿಗೂ ಬಾದಾಮಿ ಹಾಲು ಮಾಡಿಕೊಂಡು ಬಂದು, ಇದನ್ನು ಕುಡೀರಿ, ಕುಡಿದಾದ ಮೇಲೆ ನಿಮಗೆ ಸಂಬಂಧಪಟ್ಟ ವಿಚಾರ ಮಾತಾಡೋಣ. ಆಫೀಸಲ್ಲಿಯ ಕೆಲಸ ಸ್ವಲ್ಪ ಹೊತ್ತು ಮರೆತು ಬಿಡಿ ಎಂದಳು ರಾಶಿಕಾ ಗಂಭೀರವಾಗಿ. ಅನಾಯ ಆಕರ್ಷ್ ಹೆಚ್ಚು ಮಾತನಾಡದೆ ಕೈಗೆ ಬಂದ ಲೋಟವನ್ನು ಖಾಲಿ ಮಾಡಿಟ್ಟು ರಾಶಿಕಾಳೆಡೆ ನೋಡಿದರು. ಇಬ್ಬರನ್ನು ಒಮ್ಮೆ ನೋಡಿದ ರಾಶಿಕಾ ತನ್ನ ಮನದಲ್ಲಿದ್ದ ಮಾತನ್ನು ಹೊರಹಾಕಲು ಸಿದ್ಧವಾದಳು. ಎಷ್ಟು ದಿನ ಅಂತ ಹೀಗೆ ಇರುತ್ತೀರಾ ಇಬ್ಬರು? ಆದಷ್ಟು ಬೇಗ ಮದುವೆಯಾಗಿ, ನನ್ನ ಜವಾಬ್ದಾರಿನೂ ಕಳೆಯುತ್ತೆ. ಆಕರ್ಷ್, ಕಳೆದ 2 ತಿಂಗಳಿಂದ ಹೇಳ್ತಿದ್ದೀನಿ ನಿನ್ನ ಅಪ್ಪ ಅಮ್ಮನ್ನ ಕರೆದುಕೊಂಡು ಬಾ ಅಂತ. ನೀನು ನನ್ನ ಮಾತು ಕಿವಿಗೆ ಹಾಕ್ಕೊಳ್ತಿಲ್ಲ. ಹೀಗಾದರೆ ಹೇಗೆ? ಮುಂದಿನ ಸಲ ನಿಮ್ಮ ಮನೆ ಹೊಸಲು ತುಳಿಯೋ ಮೊದಲು ನಿನ್ನ ಜೊತೆಗೆ ನಿನ್ನ ಅಪ್ಪ ಅಮ್ಮ ಇದ್ದರೆ ಮಾತ್ರ ಒಳಗೆ ಬರಕ್ಕೆ ಬಿಡೋದು, ಇಲ್ಲ ಅಂದರೆ ಹಾಗೆ ಹೊರಗಡೆ ಕಳಿಸ್ತೀನಿ. ಆಂಟಿ, ಅಪ್ಪ ಈ ವಾರ ಟ್ರಿಪ್ ಮುಗಿಸ್ಕೊಂಡು ಬರುತ್ತಾರೆ. ಅವರು ಬರುತ್ತಿದ್ದ ಹಾಗೆ ಅಪ್ಪ ಅಮ್ಮ ಇಬ್ಬರನ್ನು ಕರೆದುಕೊಂಡು ಇಲ್ಲಿಗೆ ಬರ್ತೀನಿ. ನನಗೂ ಹೀಗಿರೋಕ್ಕೆ ಆಗಲ್ಲ. ಆದಷ್ಟು ಬೇಗ ಮದುವೆ ಆಗಲಿ ಅಂತ ಅಮ್ಮನೂ ಒತ್ತಾಯ ಮಾಡ್ತಿದ್ದಾಳೆ ಎಂದ ಆಕರ್ಷ್. ಒಳ್ಳೆಯದಾಯಿತು, ಆದಷ್ಟು ಬೇಗ ನಿಮಗೆ ಮದುವೆ ಅಂತ ಆದರೆ ಸಾಕು. ಹೆಚ್ಚು ದಿನ ಹೀಗೆ ಓಡಾಡಿಕೊಂಡಿರೋದು ಒಳ್ಳೆಯದಲ್ಲ. ನೀವಿಬ್ಬರೂ ವಯಸ್ಸಿಗೆ ಬಂದಿದ್ದೀರಾ, ನನ್ನ ಮಾತನ್ನು ಅರ್ಥ ಮಾಡ್ಕೋತೀರಿ ಅಂದ್ಕೊಂಡಿದ್ದೀನಿ. ಮಾಮ್, ನನಗೆ ಅರ್ಥ ಆಗುತ್ತೆ, ಆದರೆ ಟ್ರಸ್ಟ್ ಮೀ, ನಾವು ಯಾವತ್ತೂ ನಮ್ಮ ಲಿಮಿಟ್ಸ್ನ ಕ್ರಾಸ್ ಮಾಡಲ್ಲ. ನಿನ್ನ ನಂಬಿಕೆನ ಉಳಿಸ್ಕೋತೀನಿ. ಗೊತ್ತಮ್ಮ, ಆದರೂ ನನ್ನ ಕರ್ತವ್ಯ ನಾನು ಮಾಡಬೇಕಲ್ಲ, ಅದಕ್ಕೆ ಹೇಳಿದ್ದು. ಆಕರ್ಷ್, ಅನಾಯ, ಇನ್ನು 5 ನಿಮಿಷ ಅಷ್ಟೇ, ಅದೇನು ಮಾತಾಡೋದು ಇದೇನೋ ಅದನ್ನ ಮುಗಿಸಿಕೊಂಡು ಬೇಗ ಹೊರಡಿ, ರಾತ್ರಿ ಆಗ್ತಿದೆ. ಅನಾಯ, ಬಹಳ ಹೊತ್ತು ಆಕರ್ಷ್ ಇಲ್ಲಿರೋದು ಬೇಡ, ತಿಳಿತಾ? ಓಕೆ ಆಂಟಿ, ಇನ್ನು ನಾನು ಹೊರಡ್ತೀನಿ. ಆದರೆ ನಾಳೆ ನಾನು ಅನಾಯನ ನನ್ನ ಮನೆಗೆ ಕರೆದುಕೊಂಡು ಹೋಗ್ಲಾ? ಬರೀ 10 ನಿಮಿಷ ಮಾತ್ರ. ಅಮ್ಮ ಒಮ್ಮೆ ನೋಡಿ ಅನಾಯನ ನೋಡಬೇಕು ಅಂತಿದ್ಲು. ಇಲ್ಲಿವರೆಗೂ ಅನಾಯನ ನಮ್ಮ ಮನೆಗೆ ಕರೆದುಕೊಂಡು ಹೋಗೋಕೆ ಆಗಿಲ್ಲ. ಓಕೆ, ನೋ ಪ್ರಾಬ್ಲಮ್, ಆದರೆ ಬೇಗ ಮನೆ ತಲುಪಿಸಿಬಿಡು. ಸರಿ ಆಂಟಿ, ಗುಡ್ ನೈಟ್
ಎಂದವನೇ ಅನಾಯಾಳ ಕಡೆ ತಿರುಗಿ ಕಣ್ಣಲ್ಲೇ ವಿದಾಯ ಹೇಳಿ ಹೊರಟು ಹೋದ. ಅನಾಯ ರಾಶಿಕಾಳನ್ನು ತಬ್ಬಿಕೊಂಡು ಮುದ್ದುಗರೆಯುತ್ತಾ ಮಾತನಾಡುತ್ತಾ ಮಲಗುವ ಕೋಣೆಗೆ ಬಂದಳು. ಮಾಮ್, ನಾಳೆ ಆಕರ್ಷ್ ಮನೆಗೆ ಹೋಗಿ ಬರಲಾ ಎಂದು ಕೇಳಿದಳು. ಹೋಗ್ಬಾ, ಅದರಲ್ಲೇನು? ಅವನನ್ನು ನಾನು ನೋಡಿದ ಹಾಗೆ ನಿನ್ನನ್ನು ಸಹ ಅವನಮ್ಮ ನೋಡಲಿ, ಮಾತಾಡಲಿ. ಓಕೆ ಮಾಮ್, ಲವ್ ಯು ಎಂದವಳೆ ತಾಯಿಯ ಜೊತೆ ಮಲಗಿದಳು. ಆಕರ್ಷ್ ಮನೆಗೆ ಬಂದವನೇ ತಾಯಿಯನ್ನು ತಬ್ಬಿ ಹಿಡಿದ. ಋತು ಅವನತ್ತ ನೋಡದೆ, ಏನು ಸಾಹೇಬ್ರು ಇವತ್ತು ಸಹ ಮನೆಯ ಅಳಿಯನಾಗಿ ಆತಿಥ್ಯ ಸ್ವೀಕಾರ ಮಾಡಿ ಬಂದ್ರೋ? ಏನಿಷ್ಟೊಂದು ಪ್ರೀತಿಯ ಅಮ್ಮನ ಮೇಲೆ ಎಂದು ಕೇಳಿದಳು ಋತು. ಮಮ್ಮ, ಅದು ಹೌದಮ್ಮ ಎಂದು ತಲೆ ಕೆರೆದುಕೊಳ್ಳುತ್ತಾ ಮಗನನ್ನು ಒಮ್ಮೆ ತಿರುಗಿ ನೋಡಿದ ಋತು, ಅಲ್ಲಿಯೇ ಊಟ ಮುಗಿಸಿಕೊಂಡು ಬಂದಿರುವೆ ಅಂತಾಯಿತು. ಈಗಿಂದಾನೇ ನೀನು ಮನೆ ಅಳಿಯನಾಗಬೇಡ ಎಂದು ಎಷ್ಟು ಹೇಳಿದರೂ ಕೇಳಲ್ಲ ಅಲ್ವಾ ನೀನು ಎಂದಳು. ಮಮ್ಮ, ಸಾರಿ, ಅದು ನಿನಗೆ ಒಂದು ಗುಡ್ ನ್ಯೂಸ್ ಇದೆ. ಗೆಸ್ ಮಾಡು ಅದೇನು ಅಂತ. ಏನಪ್ಪ ಅದು? ನಿನ್ನ ಮುಖ ನೋಡಿದ್ರೆ ಒಳ್ಳೆ 100 ವೋಲ್ಟ್ನ ಬಲ್ಬ್ ಥರ ಹೊಳಿತಾ ಇದೆ. ಅಂದರೆ ಅನಾಯ ಏನಾದರೂ ಮನೆಗೆ ಬರೋಕ್ಕೆ ಒಪ್ಕೊಂಡ್ಲಾ? ಯು ಆರ್ ರೈಟ್ ಮಮ್ಮ, ಲವ್ ಯು ಸೋ ಮಚ್ ಎನ್ನುತ್ತಾ ತಾಯಿಯನ್ನು ಇನ್ನಷ್ಟು ತಬ್ಬಿಕೊಂಡ. ಸಾಕು ಬಿಡೋ ನಿನ್ನ ಹುಚ್ಚಾಟನ. ಮುಂದಿನ ವಾರ ಅಪ್ಪ ಬರ್ತಿದ್ದ ಹಾಗೇನೆ ಬೇಗ ನಿಮ್ಮಬ್ಬರಿಗೊಂದು ಗಂಟು ಹಾಕಿಸಿ ಬಿಡೋಣ, ಇನ್ನು ಕಾಯೋದು ಬೇಡ. ಆಂಟಿನೂ ಅದನ್ನೇ ಹೇಳಿದರು. ಮಮ್ಮ, ಡ್ಯಾಡ್ ಬರೋ ದಾರಿ ನಾನು ನೋಡ್ತಿದ್ದೀನಿ. ಅದೂ ಅಲ್ಲದೆ ಇನ್ನೆಷ್ಟು ದಿನ ಅಂತ ಅನಾಯಾಳಿಂದ ಸತ್ಯ ಮುಚ್ಚಿಡೋಕ್ಕಾಗುತ್ತೆ? ಅವಳಿಗೆ ಗೊತ್ತಾಗಲಿ ಬಿಡು, ನಾಳೆನೇ ಅವಳಿಗೆ ಎಂದ ಮಗನ ಕೆನ್ನೆ ತಟ್ಟಿ, ನಡಿ ಮಲ್ಗೋ, ಹೊತ್ತಾಯಿತು ಎಂದಾಗ ಆಕರ್ಷ್ ಸಂತಸದಿಂದ ತಾಯಿಯನ್ನು ಇನ್ನೊಮ್ಮೆ ತಬ್ಬಿ ಮೇಲೆ ತನ್ನ ಕೋಣೆಗೆ ಹೋದ. ಋತು ನಿಟ್ಟು ಸುರಿಬಿಟ್ಟಳು. ಅವಳಿಗೆ ಹಲವು ವರ್ಷಗಳ ಹಿಂದೆ ಕಾಡಿದ ನೋವೊಂದು ಮತ್ತೊಮ್ಮೆ ನೆನಪಾಯಿತು. ಜೀವನ ಮುಂದೆ ಸಾಗಲೇಬೇಕು ಎನ್ನುವ ಸತ್ಯವನ್ನು ಒಪ್ಪಿಕೊಂಡು ದಿನಗಳನ್ನು ದೂಡುತ್ತಿದ್ದಳು. ಬೆಳಗಾಗುತ್ತಲೇ ಮತ್ತದೇ ದಿನಚರಿ ಆರಂಭವಾದರೂ ಅನಾಯ ಮಾತ್ರ ಬೇಗ ಎದ್ದು ಆಫೀಸ್ಗೆ ಹೊರಟಳು. ಸಮಯಕ್ಕೆ ಸರಿಯಾಗಿ ಬಂದ ಅನಾಯಾಳನ್ನು ನೋಡಿದ ಆಕರ್ಷಣಿಗೆ ಬಹಳ ಸಂತಸವಾಗಿತ್ತು. ಆಫೀಸ್ನ ಸಮಯ ಮುಗಿಯುವುದರ ದಾರಿ ನೋಡುತ್ತಾ ಇಬ್ಬರಿಗೂ ಸಮಯ ಬೇಗ ಸರಿಯಬಾರದೇ ಎನಿಸಿತು. ಆಫೀಸ್ ಮುಗಿಯುತ್ತಲೇ ಆಕರ್ಷ್ ಅನಾಯಾಳನ್ನು ಕರೆದುಕೊಂಡು ಮನೆಗೆ ಹೊರಟ. ದಾರಿಯಲ್ಲಿ ಇಬ್ಬರಿಗೂ ಮಾತನಾಡುವುದು ಏನು ಎಂದು ತಿಳಿಯಲಿಲ್ಲ. ಒಂದು ಥರದ ಮೌನ ಇಬ್ಬರನ್ನು ಆವರಿಸಿತ್ತು. ತನ್ನ ಬಗ್ಗೆ ನಿಜ ಸಂಗತಿ ತಿಳಿದಾಗ ಅನಾಯ ಹೇಗೆ ಪ್ರತಿಕ್ರಿಯೆ ಕೊಡಬಹುದು ಎಂದು ಆಕರ್ಷನಿಗೆ ಯೋಚನೆಯಾಗಿತ್ತು. ಅನಾಯಾಳಿಗೆ ಹೇಗೆ ಆಕರ್ಷಣ ತಾಯಿಯನ್ನು ಎದುರಿಸುವುದು ಎಂದು ಒಳಗೊಳಗೆ ಆತಂಕವಾಗಿತ್ತು. ಇಷ್ಟು ದಿನಗಳವರೆಗೆ ಅವರನ್ನು ಭೇಟಿ ಮಾಡೋಣ ಎಂದಾಗಲೆಲ್ಲ ಆಕರ್ಷ್ ಏನಾದರೊಂದು ನೆಪ ಹೇಳಿ ತಪ್ಪಿಸುತ್ತಿದ್ದ. ಈಗ ಒಪ್ಪಿ ಕರೆದುಕೊಂಡು ಹೊರಟಿರುವ ಹೇಗೆ ಹೊಸದನ್ನು ಸ್ವೀಕರಿಸುವುದು ಎಂದು ಅವಳಿಗೆ ಒಳಗೊಳಗೆ ಭಯವಾಗಿತ್ತು. ಆಕರ್ಷ್ ಮೌನ ಮುರಿದು, ಆನ್ಯ, ಏನು ಯೋಚನೆ ಮಾಡ್ತಿದ್ಯಾ? ಆಗಿಂದ ಸುಮ್ಮನೆ ಕೂತಿದೆಯಲ್ಲ, ಏನದು ನಿನ್ನ ಕಾಡ್ತಿರೋ ಯೋಚನೆ ಎಂದ. ಆಕರ್ಷ್, ನನಗೆ ಮಾಮ್ನ ಬಿಟ್ಟು ಬೇರೆ ಪ್ರಪಂಚನೇ ಗೊತ್ತಿಲ್ಲದೆ ಬೆಳೆದೋಳು. ಈಗ ಹೊಸದನ್ನು ಸರಿಯಾಗಿ ಒಪ್ಕೊಂಡು ಹೇಗೆ ಜೀವನ ಮಾಡ್ತೀನೋ ಅಂತ. ಡೋಂಟ್ ವರಿ ಆನ್ಯ, ಆಲ್ ವಿಲ್ ಬಿ ಫೈನ್ ಎಂದು ಮೇಲ್ಗಡೆ ನುಡಿದರೂ ಒಳಗೊಳಗೆ ಅನಾಯಾಳ ಪ್ರತಿಕ್ರಿಯೆ ಹೇಗಿರಬಹುದು ಎಂದು ಯೋಚನೆಯಾಗಿತ್ತು. ಇಷ್ಟು ದಿನ ತಾನು ಅವಳ ಬಾಸ್ ಮತ್ತು ಬಾಯ್ ಫ್ರೆಂಡ್ ಮಾತ್ರವಾಗಿದ್ದ. ಅದಲ್ಲದೆ ಇನ್ನೂ ದೊಡ್ಡ ವಿಷಯ ತಿಳಿಯುವುದರಲ್ಲಿತ್ತು. ಆಕರ್ಷ್ನ ಮನೆ ಬರುತ್ತಲೇ ಅನಾಯ ಬೆಚ್ಚಿದಳು. ಅದೊಂದು ದೊಡ್ಡ ಅರಮನೆಯಂತೆ ಕಾಣಿಸಿತು. ಹೊರಗಡೆ ಇರುವ ಗಾರ್ಡ್ಸ್, ದೊಡ್ಡ ಉದ್ಯಾನವನ, ದೊಡ್ಡದಾದ ಗೇಟ್ ಎಲ್ಲವನ್ನು ನೋಡಿ ಒಮ್ಮೆ ಬೆದರಿದಳು. ಗಾರ್ಡ್ಸ್ ಮುಂದೆ ಬಂದು ಗೇಟ್ ತೆರೆದರು. ಸೆಲ್ಯೂಟ್ ಮಾಡಿದ ಆಕರ್ಷ್ ಮುಗುಳು ನಕ್ಕು ಕಾರನ್ನು ಮುಂದೆ ಓಡಿಸಿದ. ಕಾರನ್ನು ನಿಲ್ಲಿಸಿ, ಆನ್ಯ ಕಮ್ ವಿತ್ ಮೀ ಎಂದಾಗ ಅನಾಯ ಕಾರಿನಿಂದ ಇಳಿದಳು. ಅನಾಯಾಳ ಕುತೂಹಲ ಭರಿತ ನೋಟ ನೋಡಿ, ಬಾ ಒಳಗೆ, ಭಯ ಪಡಬೇಡ ಎನ್ನುತ್ತಾ ಭುಜ ಬಳಸಿ ಕರೆದುಕೊಂಡು ಹೊರಟ. ಅರಮನೆಯಂತಹ ಮನೆಯೊಳಗೆ ಕಾಲಿಟ್ಟಾಗ ಅನಾಯಾಳ ಹೃದಯದ ಬಡಿತ ಹೆಚ್ಚಿತು. ಸುತ್ತಲೂ ಒಮ್ಮೆ ನೋಡಿದಾಗ ನಿರಾಳವಾದ ಭಾವನೆ. ಆಕರ್ಷ್ ಜೋರಾಗಿ, ಮಮ್ಮ ಬಾಯಿಲಿ, ಯಾರು ಬಂದಿದ್ದಾರೆ ನೋಡು ಎಂದ. ಋತು ಅಲ್ಲಿಯೇ ಹಾಲ್ ಬಳಿ ಇದ್ದವಳು ಆಕರ್ಷ್ನ ಕೂಗಿಗೆ ಹೊರಬಂದಳು. ಅದಾಗಲೇ ಆಕರ್ಷ್ ಅನಾಯಾಳೊಂದಿಗೆ ಹಾಲ್ನ ಒಳಗೆ ಬರುತ್ತಲಿದ್ದ. ಋತುಗೆ ಅನಾಯಾಳನ್ನು ನೋಡಿದಾಗ ಯಾವುದೋ ಅರಿಯದ ನಂಟಿನ ಭಾಸವಾಯಿತು. ಅನಾಯಾಳನ್ನು ಇನ್ನಷ್ಟು ಹತ್ತಿರದಿಂದ ನೋಡಿಗಾದಾಗ ತಾನೂ ಸಹ ಹರೆಯದಲ್ಲಿ ಹೀಗೆಯೇ ಇದ್ದೆ ಎಂದು ನೆನಪಾಯಿತು.
ಹೆಚ್ಚು ಕಡಿಮೆ ಅನಾಯ ಹಾಗೂ ಋತುವಿಗೆ ಹೋಲಿಕೆ ಇತ್ತು. ಆ ಹೋಲಿಕೆ ಋತುವಿಗೆ ಮಾತ್ರ ಅರ್ಥವಾಯಿತು. ಮನಸ್ಸು ಅವಳನ್ನು ಮಾತನಾಡಿಸ ಬಯಸಿತ್ತು, ಆದರೆ ಬಾಯಿಂದ ಮಾತುಗಳೇ ಹೊರಡುತ್ತಿಲ್ಲ. ಆಕರ್ಷ್ ತಾಯಿಯ ನಡೆಯನ್ನು ನೋಡಿ, ಮಮ್ಮ ಇದೇನು ಹಾಗೆ ನೋಡ್ತಾ ನಿಂತ್ಬಿಟ್ಟೆ? ಇವಳೆ ಅನಾಯ ಅಂತ. ಅನಾಯ, ಇವರು ನನ್ನ ಮಮ್ಮ ಎಂದು ಪರಿಚಯಿಸಿದ. ಅನಾಯ ನಸು ನಕ್ಕು ಸುಮ್ಮನಿದ್ದಳು. ಅವಳಿಗೂ ಸಹ ಋತುನ ನೋಡಿದಾಗ ತನಗೆ ವಯಸ್ಸು ಬಂದಾಗ ಹೀಗೆ ಕಾಣಬಹುದು ಎನಿಸಿತು. ಅನಾಯಾಳಿಗೂ ಸಹ ತನಗೂ ಋತುಗೂ ಹೋಲಿಕೆ ಇರುವುದು ಸ್ಪಷ್ಟವಾಗಿ ಕಾಣಿಸಿತು. ಆಕರ್ಷ್, ಇದೇನು ಇಬ್ರು ಒಬ್ರನ್ನೊಬ್ಬರು ನೋಡ್ತಾ ಹಾಗೆ ನಿಂತ್ಬಿಟ್ರಿ? ಕಮ್ ಆನ್ ಮಮ್ಮ, ಹ್ಯಾವ್ ಟಾಕ್ ವಿತ್ ಯುವರ್ ವುಡ್ ಬಿ ಡಾಟರ್ ಇನ್ ಲಾ ಎಂದ. ಅನಾಯ, ಆಂಟಿ ಹೇಗಿದ್ದೀರಿ ಎಂದು ಸಹಜವಾಗಿ ಮಾತನಾಡಿದಳು. ಋತು ಸಹ ತನ್ನ ಯೋಚನೆಗಳಿಂದ ಹೊರಬಂದು ಸೌಹಾರ್ದವಾಗಿ ಮಾತನಾಡಿದಳು. ಇಬ್ಬರನ್ನು ಮಾತನಾಡಲು ಬಿಟ್ಟು ಆಕರ್ಷ್ ತನ್ನ ಕೋಣೆಗೆ ಹೋಗಿ ಬಟ್ಟೆ ಬದಲಿಸಲು ನಿರ್ಧರಿಸಿದ. ಅನಾಯ ಋತು ಜೊತೆ ಮಾತನಾಡುತ್ತಾ ಕುಳಿತಾಗ ಅಲ್ಲಿಯೇ ಗೋಡೆಯ ಮೇಲೆ ಇದ್ದ ಒಂದು ಫೋಟೋ ಮೇಲೆ ಅನಾಯಾಳ ಗಮನ ಹೋಯಿತು. ಅದನ್ನು ನೋಡಿ ದಂಗಾದಳು. ಕೂಡಲೇ ಎದ್ದು ನಿಂತಳು. ಅನಾಯ ಯಾರ ಫೋಟೋ ನೋಡಿದ್ದಂಗಾದಳು. ಆಕರ್ಷ್ ಮುಚ್ಚಿಟ್ಟಿರುವ ಸತ್ಯ ಯಾವುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ.